15ರಿಂದ 20 ದಿನ ಧರ್ಮಸ್ಥಳಕ್ಕೆ ಅವಹೇಳನ ಮಾಡುವ ಕೆಲಸ ಆಗಿದೆ. ಎಸ್ಐಟಿ ವರದಿ ಬರಲಿ, ಅದಕ್ಕೆ ನಾವು ಭಯ ಬೀಳಲ್ಲ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಹಣ ಪೋಲು ಮಾಡಿ ಹಣ ವ್ಯರ್ಥ ಮಾಡಿದಿರಿ, ತನಿಖೆಯ ಹೆಸರಿನಲ್ಲಿ ಅನಾಮಿಕ ಮುಸುಕುಧಾರಿ ಸರ್ಕಾರಕ್ಕೆ ಮುಸುಕು ಹಾಕಿಬಿಟ್ಟಿದ್ದಾನೆ, ಬೆಟ್ಟ ಆಗಿದ್ರು ಇಲ್ಲಿ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ಅವಹೇಳನ ಮಾಡ್ತಿದ್ದಾರೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳದ ವಿಚಾರವಾಗಿ ಸಿದ್ದರಾಮಯ್ಯನವರ ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್, ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ಥರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತಗೊಂಡು ಅದನ್ನು ದೊಡ್ಡ ರೀತಿ, ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ, ನೂರಾರು ಕೊಲೆಗಳಾಗ್ಬಿಟ್ಟಿದೆ, ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಬಿಂಬಿತ ಮಾಡುವಂಥ ಷಡ್ಯಂತರ ನಡೆದಿತ್ತು. ಇಲ್ಲಿ ಏಕಾಏಕಿ ಅವನ್ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ನೂರಾರು ಕೊಲೆಗಳಾಗ್ಬಿಟ್ಟಿದೆ ಅಂದ ತಕ್ಷಣವೇ ನೀವು SITನ ರಚನೆ ಮಾಡಿದ್ರಿ. ಮಾಡಿ ಸುಮಾರು ಒಂದು 15-20 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಧರ್ಮಸ್ಥಳನ ಅವಹೇಳನ ಮಾಡೋದು. ಅವನು ನಾವು SIT ಮಾಡಿ ಅದರ ವರದಿ ಬರಲಿ, ನಾವೇನು ಅದಕ್ಕೇನು ಭಯನೂ ಬೀಳಲ್ಲ, ಯಾವ ಹಿಂದೂ ಸಂಘಟನೆನೂ ಅದಕ್ಕೇನು ಭಯ ಬೀಳಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.